9 ಪ್ರಾರಂಭ. ಓಂ ಶ್ರೀಯಪ್ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾಲೋಲ್ಲಾಸೋಪತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶ್ರೀಲವಪುಷೇ ನಮೋ ವಸೇ ಶಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿಂ. ಈಗ ನೋಡಿ, ಇಷ್ಟು ನಿನ್ನೆ ಆಯ್ತು. ಸಚ್ಚಾಸ್ತ್ರಂ ಅಭ್ಯಾಸೇ ನಿತ್ಯಂ ದುಶ್ಯಾಸ್ತ್ರಂತೂ ಪರಿತ್ಯಜೆ. ಸಚ್ಚಾಸ್ತ್ರವನ್ನು ನಿತ್ಯ ಅಭ್ಯಾಸ ಮಾಡಬೇಕು, ದುಶ್ಯಾಸ್ತ್ರ ನಿತ್ಯದಲ್ಲೂ ಕೂಡ ತ್ಯಾಗ ಮಾಡಬೇಕು. ಸಮ್ಯಕ್ ವಿಷಯ ವಿಷಮ ವಿಜ್ಞಾನ ತಾರತಮ್ಯ ಅನುಸಾರತಃ ಫಲಂ ಭವೇತ್ ತಾರತಮ್ಯಾತ್ ಸುಖ ದುಃಖಾತ್ಮಕಂ ಋಣಾಂ. ಪ್ರತಿ ಜನಗಳೆಲ್ಲ ಎಲ್ಲರೂ ಒಂದೇ ಪುಸ್ತಕ ಓದ್ತಾರೆ, ಇದಾಗ್ತಾರೆ, ಯಾಕೆ ಫಲ ವೇರಿ ಆಗುತ್ತೆ ಅಂತ ಪ್ರಶ್ನೆ. ಇಷ್ಟೆಲ್ಲ ಕಾಮನ್ ಆದಮೇಲೆ ಫಲ ಕೂಡ ಏನಾಗಬೇಕು, ಎಲ್ಲರಿಗೂ ಕಾಮನ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲ. ಮತ್ತು ಎಲ್ಲ MBBS ಮಾಡಿದವ್ರಿಗೂ MDಗೆ ಸಿಗುತ್ತಾ? ಸಿಗೋದಿಲ್ಲ. ಎಲ್ಲ BA ಪಾಸ್ ಆದವ್ರಿಗೂ ಒಳ್ಳೆ ಕೆಲಸ ಸಿಗುತ್ತಾ? ಸಿಗೋದಿಲ್ಲ. ಅದಕ್ಕೆ ಎಲ್ಲ ಆದರೂ ಕೂಡ ಅದು ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಜೀವನ ಕರ್ತವ್ಯ ಆದರೆ ಅಲ್ಲಿ ಡಿಪೆಂಡಬಲ್, ಅವನು ವೇರಿ ಆಗಿಬಿಡ್ತಾನೆ. ಅದಕ್ಕೆ ಇಷ್ಟೆಲ್ಲ ಇದ್ರೂ ಸಮ್ಯಕ್ ವಿಷಮ ವಿಜ್ಞಾನ ತಾರತಮ್ಯಾನುಸಾರತಃ ಸರಿಯಾದ ತಿಳುವಳಿಕೆ ಇದ್ದರೆ ಮತ್ತು ತಪ್ಪು ತಿಳುವಳಿಕೆ ಇದ್ದರೆ, ಸರಿಯಾದ ತಿಳುವಳಿಕೆ ಇದ್ದಕ್ಕೆ ಬೆಲೆ, ತಪ್ಪಿಗೆ ಮಾರ್ಕ್ಸ್ ಕಳ್ಕೊಂಡ್ಬಿಡ್ತಾನೆ. ತಾರತಮ್ಯಾನುಸಾರತ ಯೋಗ್ಯತಾ ತಾರತಮ್ಯ ಫಲಂ ಭವೇ ಫಲ ಬರುತ್ತಾದ್ರಿಂದ ಈಕ್ವಲ್ ಫಲ ಎಲ್ಲರಿಗೂ ಸಿಗೋದಿಲ್ಲ. ಇಷ್ಟೆಲ್ಲ ಫಲನು ಎಫರ್ಟ್ಸು ಸ್ವರೂಪನು ಒಂದೇ ಆಗಿದ್ದರೆ ಮುಕ್ತಿಯಲ್ಲಿ ತಾರತಮ್ಯನೇ ಇರ್ತಿರಲಿಲ್ಲ. ವೇರಿ ಆಗಿದ್ದರಿಂದ ಮುಕ್ತಿ ಬಂತು. ರಿಸಲ್ಟ್ನಲ್ಲಿ ತಾರತಮ್ಯ ಎಲ್ರಿಗೂ ಗೊತ್ತಿತ್ತು. ಮುಕ್ತಿಯಲ್ಲಿ ತಾರತಮ್ಯ ಎಲ್ಲರಿಗೂ ಗೊತ್ತೀಗ. ಫ್ರೆಂಡ್ ರಿಸಲ್ಟ್ ನೋಡ್ಬೇಕಾ ಬುದ್ಧಿವಂತ ಅವ್ನು ಫಸ್ಟ್ ಕ್ಲಾಸಲ್ಲೇ ಹುಡುಕ್ತಾನೆ ಹೆಸರನ್ನ, ತಂದು ಥರ್ಡ್ ಕ್ಲಾಸಲ್ಲೇ ಹುಡುಕ್ತಾನೆ. ಯಾಕೆಂದರೆ ತಾರತಮ್ಯ ಗೊತ್ತಿದೆ ಅವನಿಗೆ. ಜ್ಞಾನಮೇವ ವಿಜ್ಞಾನಂ ವಿಷಮಂ ವಿಪರೀತಂ ಜ್ಞಾನಮೇವ ವಿಜ್ಞಾನಂ ತಥೋ ನ ಪುನರುಕ್ತಿರ್ ನ ಪುನರುಕ್ತಿ ವಿರೋಧಶ್ಚ. ತಾರತಮ್ಯ ಸಮ್ಯಕ್ ಸಮ್ಯಕ್ವಾಧಿಕ ವಿಜ್ಞಾನಾತ್ ಸುಖಾಧಿಕ್ಯಂ ಭವೇನ್ ಋಣಾಂ. ಏನು ಒಂದು ವಿಷಯ ಗೊತ್ತಾಯಿತು. ನಾವು ಹೆಚ್ಚೆಚ್ಚು ಓದೋದ್ರಿಂದ ಏನು ಪ್ರಯೋಜನ ಅಂದರೆ ಜ್ಞಾನ ದೃಢವಾಗೋದ್ರಿಂದ ಒಳ್ಳೆ ಫಲ ಸಿಗುತ್ತೆ ನಿಮಗೆ. ಗೊತ್ತಾಯ್ತಾ? ಜ್ಞಾನ ದೃಢವಾದಾಗ ಏನಾಯ್ತು, ನನಗೆ ಫಲ ಒಳ್ಳೆ ಸಿಗುತ್ತೆ. 4 ಸಲ ಬರಿಗೆ ಹೋಗ್ಬಿಟ್ಟು ಟಕ 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 ಕೆಲಸ ಬೇಗ ಆಗಬೇಕು. ಫಸ್ಟ್ ಟೈಮ್ ಹೋಗೋದು ಎಷ್ಟು ಟೈಮ್ ವೇಸ್ಟ್ ಆಗ್ತಾ ಹೋಗೋದು. ಅಲ್ಲಿ ಹುಡುಕು ಇಲ್ಲಿ ಹುಡುಕು ಏನು ಮಾಡೋವೆಲ್ಲ ಬರುತ್ತೆ. ಜ್ಞಾನದ ಕ್ಲಾರಿಟಿ ಜಾಸ್ತಿ ಆದಂತೆ ಫಲ ಸಿಗೋದ್ರಿಂದ ಮತ್ತೆ ಮತ್ತೆ ಓದೋದ್ರಿಂದ ಕೇಳೋದ್ರಿಂದ ಏನಾಗುತ್ತೆ, ನಮಗೆ ಜ್ಞಾನ ಸ್ಫುಟವಾಗುತ್ತೆ. ಆದ್ದರಿಂದ ಫಲ ಉತ್ತಮ ಫಲ ಸಿಗುತ್ತೆ, ಬೇಗನೂ ಸಿಗುತ್ತೆ. ಎರಡನೇ ಸಮ್ಯಕ್ ಅಧಿಕ ವಿಜ್ಞಾನಾತ್ ಸುಖಾಧಿಕ್ಯಂ ಭವೇನ್ ಋಣಾಂ. ಅದಕ್ಕೆ ಜ್ಞಾನಿಗಳೆಲ್ಲ ಯಾಕೆ ಕಷ್ಟಪಡ್ತಾರೆ ಅಂತ ಕೇಳಿದರೆ ಫಲಾಧಿಕ್ಯ ಸಿಗುತ್ತಾರೆ, ಕಷ್ಟಪಡ್ತಾರೆ. ಅಧಿಕರಣಾರ್ಥಂ ಉಪಸಂಹರತಿ ಅತ ಇತಿ ಅಥೋ ಯಥಾತ್ಮಶಕ್ತಿಯೈವ ಶ್ರವಣಂ ಮನನಂ ತ. ದೇರ್ಫೋರ್ ಸಿಲೆಬಸ್ ಪ್ರಕಾರ ಎಲ್ಲ ಇದೆ. ನೀವು ಮಾಡಬೇಕಾದ ಮಾತ್ರ ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಶ್ರವಣ ಮನನ ಮಾಡಲೇಬೇಕು. ಆಶ್ಚರ್ಯ ಅಂದರೆ ಶಕ್ತಿ ಇದ್ದಷ್ಟು ಮಾಡ್ತಾ ಇಲ್ಲ ನಾವು. ಅವ್ರು ಹೇಳಿದ್ದು ಶಕ್ತಿ ಇದ್ದಷ್ಟು ಮಾಡು ಅಂತ ಹೇಳಿದರೆ ಹೆಚ್ಚು ಮಾಡೋದಿಲ್ಲ, ಆಗೋದಿಲ್ಲ, ಬಿಟ್ಟುಬಿಡಿ. ಶಕ್ತಿ ಇದ್ದಷ್ಟು ಮಾಡಲೇಬೇಕು ಅಂತ ಹೇಳ್ತಾರೆ. ಇವತ್ತು 190 ಜನ ಸೈನ್ಸ್ ಹೇಳುತ್ತೆ. ಗೊತ್ತಾಯ್ತಾ? ನಮ್ಮ ದೇವ್ರು ಎಷ್ಟು ಬುದ್ಧಿ ಕೊಟ್ಟಿದ್ದಾನೆ ಅಂದರೆ ಅರ್ಥ ಆಯ್ತಾ? ಆ ಬುದ್ಧಿನ ನಾವು ಎಷ್ಟು ಕಡಿಮೆ ಉಪಯೋಗಿಸ್ತೀವಿ ಗೊತ್ತಾ? ಭಾರಿ ಬುದ್ಧಿವಂತ 4% ಉಪಯೋಗಿಸ್ತೀವಿ. ಭಾರಿ ಬುದ್ಧಿವಂತ ಭಾರಿ ದೊಡ್ಡ ಬೈನಟ್ 0.4% ಆಗುತ್ತೆ. ಇವತ್ತು ಕಂಪ್ಯೂಟರ್ ಬೆಲೆ ಇಟ್ಕೊಂಡಿದ್ದಾನೆ. ಗೊತ್ತಾಯ್ತಾ? ಏನು ಸೂಪರ್ ಕಂಪ್ಯೂಟರ್. ಹಾಲಿ ಮೋಸ ಲೆಕ್ಕ ಹಾಕಿ ಕೂತಿದ್ದಾನೆ ಅಷ್ಟು. ತಿಂಗಳು ಎಷ್ಟಾಯ್ತು, ಎಷ್ಟು ಲೀಟರ್ ಆಯ್ತು, ಕಂಪ್ಯೂಟರ್ ಲೆಕ್ಕ ಬಂತು. ಅದು ತಪ್ಪೇನೆ ಬರ್ತದೆ. ಹಡೆವಾರ ಇದು ಕೂಡ ತಪ್ಪು ಗೊತ್ತೇ ಇಲ್ಲ. ನಮ್ಮ ಹ್ಯೂಮನ್ ಬ್ರೈನ್ ಅಂದರೆ ಇಂಥ ಕಂಪ್ಯೂಟರ್ ಮಾಡೋಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ನಿಮಗೆ? ಹ್ಯೂಮನ್ ಬ್ರೈನ್ ಒಳ್ಳೆ ಕಂಪ್ಯೂಟರು. ಈ ಕಂಪ್ಯೂಟರ್ ಮನುಷ್ಯ ದೇವ್ರು ಕೊಟ್ಟಿರೋದನ್ನು ನಾವು ಮಾಡೋಕ್ಕೆ ಬರೋದಿಲ್ಲ. ಅಟ್ ಪರ್ಫೆಕ್ಷನ್ ಇದೆ. ನಾನು ಉಪಯೋಗಿಸ್ತೇನೆ ಇಲ್ಲ. TV ನೋಡೋಕೆ ಉಪಯೋಗಿಸ್ಬಿಟ್ರೆ ಏನು ಮಾಡ್ಬೇಕಾದನ? ಇದನ್ನು ನೋಡದೇ ಇರಲಿ, ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಅರ್ಥ ಆಯ್ತಾ? ಎಷ್ಟು ಮೂರ್ಖರಿದ್ದಾರೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವ ಕಾಲಕ್ಕೂ ಕೂಡ ನಾವು ಪ್ರೈಮ್ ಮ್ಯಾಕ್ಸಿಮಮ್ ಹೇಳ್ಬಿಟ್ಟಿದ್ವು. ಇವತ್ತು ಫಸ್ಟ್ ರ್ಯಾಂಕ್ ಬರೋನಿಗೂ ಅದೇ ಎಲ್ಲ ಕಾಮನ್, ಫೇಲ್ ಆಗೋದು ಅದೇ ಕಾಮನ್. ಡಿಫರೆನ್ಸ್ ಬಂದಿದ್ದೆ ಎಲ್ಲಿ? ಯೋಗ್ಯತೆ ಎಫರ್ಟ್ಸ್ ಸೇರು. ಅದನ್ನು ಮಾಡ್ತಾ ಇಲ್ಲ.
ಮಾಡಿಸ್ತಾನೂ ಇಲ್ಲ, ಸಾಕು ಸಾಕು ಎಲ್ಲ ಸಾಕು ಅಂತ ಶುರು ಮಾಡಿಬಿಡ್ತಾರೆ, ತಪ್ಪು. ಹ್ಮ್. ಹಾ. ಯಾ ಇವೆಲ್ಲ ಸೇರೇ ಡಿಸೈಡ್ ಮಾಡೋದು. ಸ್ವಭಾವಾಖ್ಯ, ಯೋಗ್ಯತಾ, ಯಾಟಾಖ್ಯ, ಅನಾದಿ ನಿತ್ಯ, ಸರ್ವ ಜೀವೇಶು ಸಮಸ್ತ, ಬ್ರಹ್ಮಾಂಡಮಾರಭ್ಯ ಕಲಿಶ್ಚಯ. ಎಲ್ಲರಿಗೂ ಯೋಗ್ಯತೆ ಕಾಮನ್. ಆಮೇಲೆ ಅನಾದಿ ಕಾಲದ ಕರ್ಮನೂ ಕಾಮನ್. ಯೋಗ್ಯತೆ ತಕ್ಕಂತೆ ಕರ್ಮ ಇರುತ್ತೆ, ಅದು ಕೂಡ ಯೋಗ್ಯತೆ ತಕ್ಕಂತೆ ಕರ್ಮ ಇರುತ್ತೆ. ಆಮೇಲೆ ಪ್ರಯತ್ನ, ದೇವರ ಅನುಗ್ರಹ, ಇಷ್ಟೆಲ್ಲ ಮ್ಯಾಚ್ ಆಗುತ್ತೆ. ಅಲ್ಲಿಗೆ ಅಧಿಕರಣನೇ ಬೋಧೋಯ್ತು. ಸರ್ವ ವೇದಾಂತ ಪ್ರತ್ಯಯಾಧಿಕರಣ ಮೊದಲನೇ ಅಧಿಕರಣ. ಯಾವುದರಲ್ಲಿ? 3ನೇ ಅಧ್ಯಾಯ 3ನೇ ಪಾದ ಮೊದಲನೇ ಅಧಿಕರಣ. ನಾಳೆಯಿಂದ ಉಪಸಂಹಾರಾಧಿಕರಣ. ಅದು ಅರ್ಥನೇ ಬೇರೆ. ಈಗ ಈ ತಿಳುವಳಿಕೆಯನ್ನು ಉಪಸಂಹಾರ ಅಂದ್ರೆ ಏನಾಗಿದ್ದಾರೆ? ಉಪಸಂಹಾರ ಅಂದ್ರೆ ಏನು? ಮುಗಿಸೋದು ಅಂತ ಅರ್ಥನ ಅಲ್ಲ. ನಾಳೆ ಹೇಳ್ತಾರೆ.